ಗುಡ್ ಮಾರ್ನಿಂಗ್. ಇಡ್ಲಿ ಸೋಮ ಅಂತ ಎಂಟ್ರಿ ಕೊಟ್ಟೆ ಬಿಟ್ಟ ಡೆಡ್ಲಿ ಸೋಮ. ಬಂದಿದ್ದೀತಿ ಬೆಂಕಿ ಅಂತ ಅಷ್ಟು ಚಳಿ ಆಗ್ಬಿಟ್ಟು ಮೀಟರ್ ಬೇಕು ಫುಲ್ಲು ಈಡಾಗಿದ್ದೀವಿ ಬಡಿ ಎಲ್ಲ ಅವಾಗ. ಎಂತ ಬ್ಯೂಟಿ ಗುರು ಟೆಂಪಲ್ ಸಖತ್. ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ. ಹೊಸ ಹೊಸ ಫ್ರೆಂಡ್ಸು, ಬೈಕ್ಸು, ಚಿಕ್ಕಮಂಗ್ಳೂರು ರೈಡು, ಮಸ್ತ್ ಲೆವೆಲ್ ಫೀಲು ಗುರು ಮಾತ್ರ. ಬೆಳಿಗ್ಗೆ ಒಂದು ಟೈಮ್ಸ್ ನೋಡಕ್ ಹೋಗಿಲ್ಲ, ಮೇ ಬಿ ಒಂದು 5:30 ಆಗಿರ್ಬೋದು. ಇಲ್ಲೇ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ. ನಾನು ಸೂರ್ ಆಕ್ಚುಲಿ ಇಲ್ಲಿ ಕುಣಿಗಲ್ ಹತ್ರ ಮೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡ್ವಿ, ಬಟ್ ಆದ್ರೆ ಆಗಿಲ್ಲ. ಡೈರೆಕ್ಟ್ ಚಿಕ್ಕಮಂಗ್ಳೂರಿಗೆ ಬಂದ್ಬಿಟ್ಟು ಇಲ್ಲಿ ನೇರ ಪೆಟ್ರೋಲ್ ಬಂಕ್ ಹತ್ರ ವೇಟ್ ಮಾಡ್ತಾ ಇದ್ವಿ. ಎಲ್ಲಾರು ಬಂದ್ರು ಅಷ್ಟ್ರೊಳಗಡೆ. ಬೈಕಲ್ಲಿ ತೋರಿಸ್ತೀನಿ. ಒಂದು R15 ಡಾರ್ಕ್ ಎಡಿಷನ್, ನೆಕ್ಸ್ಟ್ ಆಕ್ಸಿಸ್, ಡ್ಯೂಕ್ 200, ಇದು ಕ್ರಿಸ್ಮಾ ನಾವು ಬಂದಿದ್ದು 210cc. ಇದು R15 ವೈಟ್ ಕಲರ್. ಇದು ಯಾರ್ದು ಅಂತಂದ್ರೆ ಎಲ್ಲಿ ಪ್ರಜ್ಜು ಇರೋ ಹೆಲ್ಮೆಟ್ ಹಾಕೊಂಬೇಡ. ನೀವೇ ಪ್ರಜ್ವಲ್ ಅಂತ. ಸದ್ಯಕ್ಕೆ ಇವಾಗ ಇವನೇ ಅರೇಂಜ್ ಮಾಡಿರೋದು. ಇವರೆಲ್ಲ ಇವ್ರ ಫ್ರೆಂಡ್ಸು. ಏನ್ ಹೆಸರು? ಡೆಡ್ಲಿ ಸೋಮ ಅಂತ. ಎಂಟ್ರಿ ಕೊಟ್ಟೆ ಬಿಟ್ಟ ಡೆಡ್ಲಿ ಸೋಮ. ಡೆಡ್ಲಿ ಸೋಮ. ಬೆಂಕಿ ಗುರು, ಹೆಸರಲ್ಲ ಬೆಂಕಿ. ನಾನ್ ಯಾರು ಗೊತ್ತಾ? ಜೈರಾಜ್. ಹೆದರ್ಕೋಬೇಡಿ, ನಾನ್ ಕೆಟ್ಟವನಲ್ಲ, ಒಳ್ಳೆಯವನು. ಐ ಆಮ್ ಎ ಗುಡ್ ಮ್ಯಾನ್. ಇಲ್ಲೇ ಮಲಗಿದ ರಾತ್ರಿ ಬಂದ್ಬಿಟ್ಟು 3:30ಗೆ ಫುಲ್ ಚಳಿ ಐತೆ ತಗೊಳಕೈತಲ್ಲ. ಇಲ್ಲೇ ಪೆಟ್ರೋಲ್ ಬಂಕ್ ಐತಿ. ಬೆಂಕಿ ಅಂತ ಅಷ್ಟು ಚಳಿ ಆಗ್ಬಿಡ್ತಿದೆ. ಇಲ್ಲೇ ಬೆಂಕಿ ಆಗ್ಬಿಡ್ತೀವಿ. ನಿಲ್ಸು. ಬ್ಯಾಕ್ ಬಾ. ಒಳಗೈತಲ್ಲ, ಇಲ್ಲೇ ಪೆಟ್ರೋಲ್ ಬಂಕ್ ಐತಿ. ಬೆಂಕಿ ಅಂತ ಅಷ್ಟು ಚಳಿ ಆಗ್ಬಿಟ್ಟು ಮೀಟರ್ ಬೇಕು. ಮೀಟರ್ ನಗು ಬರ್ಲಿಲ್ವಾ? ಫುಲ್ಲು ಈಡಾಗಿದ್ದೀವಿ ಬಡಿ ಎಲ್ಲ ಅವಾಗ. ಈಗ ಸದ್ಯಕ್ಕೆ ಒಂದು ಟೀ ಬೇಕು. ಅಲ್ಲೆಲ್ಲ ಟೀಗೆ ಹಾಕೊಂಡ್ ಕುಡ್ಬಿಟ್ಟು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಸರಿ, ಧನ್ಯವಾದಗಳು. ಮುಂದಕ್ಕೆ ಹೋಗ್ಬೇಕು ನೀವು ಧಾರಾಳವಾಗಿ. ನೆಕ್ಸ್ಟ್ ಇದು ಪ್ರಜು. ಇವ್ರು ಏನ್ ಹೆಸರು? ಅಮೂಲ್ ತಾಯಿ ಇದು. ಇವರು ಸೈಕೋ. ಅವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ. ಬೆಂಕಿಯಾಗಿ ಆಗ್ಲೇ ಶುಭ ಎಲ್ಲ ಹಾಕೊಂಡು ರೆಡಿ ಆಯ್ತವ್ರೆ. ನಾವು ಕಾಣ್ಸಲ್ಲ ವಾರ ಇರ್ಲಿ ಪರವಾಗಿಲ್ಲ. ಎಲ್ಲ ಒಂದ್ ರೋಡ್ ನೋಡ್ಕೊಂಬಿಡಿ ಎಲ್ಲಾರು. ಎಲ್ಲ ನಾಚ್ಕೊಂಡು ಎಲ್ಲ ಹೆಲ್ಮೆಟ್ ಹಾಕೊಂಡ್ಬಿಟ್ಟವ್ರೆ. ಈ ಡೆಡ್ಲಿ ಸೋಮನೆ ಹಬ್ಬ ಫುಲ್ ಫ್ರೆಂಡ್ಲಿ ಆಗಿರೋದು. ಅಜಾತ ಶತ್ರು ಕೊಡು. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಒಳಗಡೆ ಜಾಸ್ಪತಿ ಹುಷಾರ. ರಾಕಾಗಿ ಎಂಟ್ರಿ ಕೊಡ್ತೀವಿ. ರಾಕಾಗಿ ನನ್ ಬಾಮ ಇದಾಗ ನಿದ್ದೆ ಹೋಗಿಲ್ಲ ಇನ್ನ. ಸರಿ ಸಿಗೋಣ. ಹೋಗ್ಬೇಕಾರೆ ಬರ್ರಿ. ಆನೆ ನಡೆದಿದ್ದೆ ದಾರಿ, ಬರ್ತಾ ಇದ್ದೀನಿ ತಾಕತ್ತಿದ್ರೆ ಜೈ ಡಿ ಬಾಸ್. ಸರಿ, ನೋಡೋಣ. ಸಿಕ್ಕಾಬಟ್ಟೆ ಫ್ರೆಂಡ್ಲಿ ಗುರು. ಈಗ ರೈಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದೀವಿ. ಇವಾಗ ಓವರ್ ಸ್ಪೀಡ್ಗೆ ಗುದ್ರೆ ಗೋಲಲು ಬರ್ತಾ ಈಗ ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್.
Hello guys, we are in Chikmagaluru. What a beautiful day! ನಾನು ಆಕ್ಚುಲಿ ಕ್ಲೋಸ್ ಕೊಟ್ಟಿದ್ದೀನಿ, ಚಳಿಲಿ ಗಾಡಿ ಓಡ್ತಾ ಇದ್ದೀನಿ. ಯಾಕಂತಂದ್ರೆ ನಿಮ್ಗೆ ವ್ಯೂ ತೋರ್ಸಕ್ಕೋಸ್ಕರ. ಹಿಂಗಿದೆ ನೋಡಿ ವ್ಯೂ, ನಂದಿ ಬೆಟ್ಟ ಸಾಕಾರ ಇದೆ. ಮುಂದೆ ಬಾಯ್ಸ್ ಎಲ್ಲ ಗೊತ್ತಾಗಿದ್ದಾರೆ. ಹೊಸ ಹೊಸ ಫ್ರೆಂಡ್ಸು, ಬೈಕ್ಸು, ಚಿಕ್ಕಮಂಗ್ಳೂರು ರೈಡು, ಮಸ್ತ್ ಲೆವೆಲ್ ಫೀಲು ಗುರು ಮಾತ್ರ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಈ ಥರ ನೇಚರ್ ಮಧ್ಯದಲ್ಲಿ ಬೈಕ್ ರೈಡ್ ಮಾಡ್ತಾ ಸನ್ರೈಸ್ ನೋಡೋದೇ ಒಂದು ಅದ್ಭುತ. ಏನಂತೀರ? ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ ಅಂತ. ನಾನಂತೂ ಕಳೆದೋಗ್ಬಿಟ್ಟೆ. ನೀವು ಕೂಡ ರೈಡ್ನ ಎಂಜಾಯ್ ಮಾಡಿ. ಒಂದು ಬೈಕು ಬೀಗು, ನೆಕ್ಸ್ಟ್ ಎಲ್ಲ ಸ್ಲೋ ಆಗಿದ್ದಾರೆ ಹುಡುಗರು. Wow, beauty! Beauty, beauty, beauty! ಸಾಕಾಗಿದೆ. ಅಲ್ಟಿಮೇಟ್ ಕೆಳಗಡೆ ನೋಡಿದ್ರೆ ಪಾತಾಳ, ಬೇರೆ ನೋಡಿದ್ರೆ ಸಖತ್ 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 ಬ್ಯೂಟಿ. ಕೆರೆ ಏನೋ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ವಾಯ್ಸ್ ಎಲ್ಲಿಂದ ಇನ್ನೂ ಬಂದಿಲ್ಲ. ಈ ಎಂಜಾಯ್ ಮಾಡ್ಕೊಂಡು ಸೂಪರ್. ನಿಜ ಗೊತ್ತಿಲ್ಲ. Sota waterfalls. Sota waterfalls. Hello people, what are you doing here people? Huh? ನಿಮ್ಗೆ ಯಾಕೆ ಬೇಕದು? ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ.
ಈ ತರ ಫಾಗಲ್ಲಿ ಡ್ರೈವ್ ಹೋಗೋದೇ ಒಂಥರ ಮಜಾ. ನಾವು ಹಿಲ್ ಸ್ಟೇಷನ್ ಟಾಪ್ ಬರ್ತಿದ್ದಂಗೆನೆ ಫಾಗ್ ಹಂಗೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ನಾವು ಗ್ರೌಂಡ್ ಲೆವೆಲ್ ಗಿಂತ ಹೈ ಹೋಯ್ತಾ ಇದ್ದಂಗೆ ಫಾಗ್ ಕ್ಲೌಡ್ Welcome to Mullanagiri Peak. Twin Peak. ಮುಳ್ಳಯ್ಯನಗಿರಿಗೆ ಬಂದು ರೀಚ್ ಆಗಿದ್ವಿ. ಗಾಡಿ ಪಾರ್ಕ್ ಮಾಡ್ಬಿಟ್ಟು ಯಾವ ಕಡೆ ಪಾರ್ಕಿಂಗ್ ಎಲ್ಲ ಐತೆ? ಮಾಡಿಸೋದ್ರು ಇದು ಸ್ಟಿಕ್ಕರಿಂಗು. ಪಾರ್ಕಿಂಗ್ ಬಾಸ್ ಟೆಂಪಲ್ ಹತ್ರ ಯಾಕಣ ಬೈಕ್ ಬನ್ನ ಪ್ರಜೆ ಬನ್ನ ಬರಪ್ಪ ಇವಾಗ ಏನ್ ಮಾಡ್ತಾವನೆ ಬೆಳೆ ಇಂಟ್ರೊಡ್ಯೂಸ್ ಮಾಡ್ಸಿದ್ರೆ ಅವ್ನ್ಗೆ ಇವಾಗ ಬೆಳಕಾಗೈತೆ. ಅವ್ನ್ ಕಾರ್ ತೆಗಿಯಕ್ಕಾಗಲ್ಲ ಕಣ್ರು. ಅಲ್ಲಕ್ಕೂ ಅವ್ನ್ ಸಂದಿಲ್ ಗ್ಯಾಪ್ ಅಲ್ಲಿ ನೋಡ್ಕೊಂಡ್ಬಿಟ್ಟ ಗುರು. ಅದನ್ನೇ ನಾನು ಹೇಳ್ತಾ ಇರೋದು, ಅದಕ್ಕೆ ಅಲ್ಲಾಕು ಅಂತ. ಇಲ್ಲೂ ಜಾಗ ಐತೆ ನೋಡಿ, I-20 ಪಕ್ಕ ಗಾಡಿ ಹಿಂದೆ ಕೇಳಿರಪ್ಪ. ಈಗ ನೋಡ್ತಾ ಇರೋದು ಮುಳ್ಳಯ್ಯನಗಿರಿ ಪೀಕ್ ಫಿಲ್ಡ್ ವಿತ್ ಫಾಗ್. ಸಖತ್, ಏನು ಕಾಣ್ತಾನೆ ಇಲ್ಲ. ಆಫ್ ಮಾಡೋ ಗಾಡಿ ನಡಿ ಹೋಗೋಣ. ಏನ್ ಕೋಡ್ ಮಾಡ್ತಾ ಇದೀಯ ಗಾಡಿ ಹೀಟ್ ಆಗಿರೋದಾ? ಇಟ್ಕೊಂಡ್ ನಡೀರಿ, ಏನಾಗಲ್ಲ.
ಎಂತ ಬ್ಯೂಟಿ ಗುರು ಟೆಂಪಲ್ ಸಖತ್ತು. ಟೆಂಪಲ್ ನಾನು ಮಾತಾಡೋದ್ರಲ್ಲಿ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ ಸರ್? ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ನನಗ ಫೇಮಸ್ ಬೇಡ. ಇನ್ಮೇಲೆ ನನ್ನ ಪಿಕ್ಚರ್ ಡಬಲ್ ಮೀನಿಂಗ್ ಇರ್ಕೂಡ್ದು. ನಾನ್ ಮಾತಾಡೋದ್ರಲ್ಲಿ ಇನ್ಮೇಲೆ ನಾನು ಡಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದ್ಲು ಕಂಡಿಡ್ ನೀವು ನನ್ಗೆ ಹೇಳ್ಬೇಕು. ಅದೇ ನಿಮ್ ಕೆಲ್ಸ. ಆಯ್ತು ಸರ್. ಎಷ್ಟು ಸಲ ಬೇಕಾದ್ರೂ ಸ್ನಾನ ಮಾಡಿ ರೆವೆನ್ಯೂ ನೋಡಿದ್ರೆ ನಾನ್ ಬರೀ ಏನು ತಂದಿಲ್ಲ, ಜಾಕೆಟ್ ಗಿಕೆಟ್ ಚಳಿ ಆಯ್ತೈತೆ. ಕ್ಯಾಮ್ರಾ ಮೌಂಟ್ ಇಲ್ಲ ಅಂತ ಅಂದ್ಬಿಟ್ಟು ಹೆಲ್ಮೆಟ್ ಎಲ್ಲ ಹಾಕೊಂಡು ಹೋಯ್ತಾ ಇರೋದು, ಬಿಡ್ತಾ ಇಲ್ಲ. ಇನ್ಸ್ಟಾ 360 ಡಿಗ್ರಿ ನೋಡ್ತಾ ಇದ್ದು. ನೆಕ್ಸ್ಟ್ ಅದೇ ಪ್ಲಾನ್ ಇರೋದು ನಂದು, ಆತರ ತಗೊಳಕ್ಕೆ 360 ಡಿಗ್ರಿ. ಒಂದ್ ಕಡೆ ಅಮೌಂಟ್ ಮಾಡ್ಬಿಟ್ರೆ ಫುಲ್ಲು ಮಾತಾಡ್ತದೆ. ನೋಡೋಣ, ನಿಮ್ ಸಪೋರ್ಟ್ ಬೇಕು. ಜಾವಾ ನನ್ ಬಾಮೈದ ಕಾಯ್ತವನೆ. ನಡೀರಿ ಹೋಣ.